ಆ್ಯಕ್ಚುಲಿ ಇದು ನಾನು ಹೊಸದು ಅಪಾರ್ಟ್ಮೆಂಟಿಗೆ ಮೂವ್ ಆಗೀನಿ. ಈ ಅಪಾರ್ಟ್ಮೆಂಟ್ ಸ್ವಲ್ಪ ಲಾಂಗ್ ಟರ್ಮಿಗೆ ಇರ್ತೈತಿ. ಲಾಂಗ್ ಟರ್ಮ್ ಇರ್ತೈತಿ ಇದು ಅಪಾರ್ಟ್ಮೆಂಟ್. ಮುಂಚೆ ನಾನು ಬೇರೆ ಅಪಾರ್ಟ್ಮೆಂಟ್ನಾಗಿದ್ದೆ. ಆ ಅಪಾರ್ಟ್ಮೆಂಟ್ ಟೆಂಪ್ರರಿ ಸಲುವಾಗಿದ್ದ, ನೀವು ನೋಡಿರ್ಬೋದು ಲಾಸ್ಟ್ ವಿಡಿಯೋದಾಗ. ಸೊ ಎಲ್ಲಿ ಬಂದು ರೀಚ್ ಆಗಿದ್ನಲ್ಲ ಅಲ್ಲಿ. ಸೊ ಲೆಟ್ಸ್ ಗೋ. ಈ ಪ್ಲೇಸ್ ಹೆಸರು ನೇಕರ್ ವೆಸ್ಟ್ ಹೈಮ್ ಅಂತಂದು. ಸೊ ಇಲ್ಲಿಂದ ನನ್ನ ಆಫೀಸ್ ಆಲ್ಮೋಸ್ಟ್ ಒಂದು 10 ಕಿಲೋಮೀಟ್ರ್, 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಬಟ್ ಯಾಕಂದ್ರೆ ಅಪಾರ್ಟ್ಮೆಂಟ್ ಸಿಗೋದು ಒಂದು ದೊಡ್ಡದ ಲಫಡ. ಇಷ್ಟು ಸಮೀಪ ಸಿಕ್ಕೈತಪ್ಪ ಅಂತಂದ್ರೆ ಒಳ್ಳೇದದ. ಮತ್ತು ಇಲ್ಲಿಂದ ಒಂದು ಬಸ್ ಐತಿ. ಸೊ ಬಸ್ನಾಗ ನೀವು ಡೈಲಿ ಅಪ್ ಆ್ಯಂಡ್ ಡೌನು ಮಾಡ್ಬೋದು. ಮತ್ತು ಮೋಸ್ಟ್ಲಿ ನಾನು ಬೈಕ್ನಾಗ ಹೋಗ್ತೇನೆ. ಲೆಟ್ಸ್ ಗೋ. ಟ್ರ್ಯಾಕ್ಟರ್ ನೋಡ್ರಿ ಏನು ದಪ್ಪ ಇದೊಳದು. ಒಪ್ಪ ರತ್ತ. ಇದು ಬ್ರಿಟಿಷ್ ಮಿಶಿಗನ್ ಅಂತಂದ ಒಂದು ಸಿಟಿ. ಈ ಟೆಂಪ್ರೇಚರ್ ಹೆಂಗೈತಪ್ಪ ಅಂದ್ರೆ ನಾನು ಒಂದು ವೈಸರ್ ಮುಚ್ಚಬೇಕಾ ತೆಗಿಬೇಕಾ ಒಂದೂ ಗೊತ್ತಾಗಂಗಿಲ್ಲ. ನಾವು ಮುಚ್ಚಿದ್ರೆ ಫಾಗ್ ಆಗ್ತೈತಿ, ತೆಗೆದ್ರೆ ಥಂಡಿ ಆಗ್ತೈತಿ. ಬ್ಯಾಕ್ ಟು ಆಟೋಬಾನ್ ಸಿಸ್ಟಮ್ಸ್. ನೀವು ಪೂರ್ತಿ ವರ್ಲ್ಡ್ನಾಗ ಎಲ್ಲ ಹೋಗ್ರಿ, ಬೈಕರ್ ನೋಡಿದ್ರೆ ಭಾಳ ರೆಸ್ಪೆಕ್ಟ್ ಕೊಡ್ತಾರೆ. ನನಗೆ ನಾನು ಅಂದ್ಕೊಂಡಿದ್ದೆ ಜರ್ಮನಿಗೆ ಅಷ್ಟೊಂದು ಬೈಕಿಂಗ್ ಕಲ್ಚರ್ ಇಲ್ಲ ಅಂತಂದ. ಬಟ್ ಭಾಳ ಜಾಸ್ತಿ ಐತಿ. ಬಿಕಾಸ್ ಎಲ್ಲರೂ ಯಾವ ರೊಗೊಟ್ಟಂಗೆ ನೋಡ್ತೀರಿ ನೋಡ್ರಿ, ದೇರ್ ಆರ್ ಅ ಲಾಟ್ ಆಫ್ ಬೈಕರ್ಸ್. ಸೊ ಎಲ್ಲರೂ ಹೋಗೋರು ಬರೋ ಎಲ್ಲ ಹಾಯ್ ಮಾಡ್ತಾರೆ, ಹಲೋ ಹೇಳ್ತಾರೆ. ಸೊ ಇಟ್ ಇಸ್ ರಿಯಲಿ ಗುಡ್, ರೆಸ್ಪೆಕ್ಟ್ಫುಲ್. ಏನು ಬ್ಯೂಟಿಫುಲ್ ಐತೆ ದೋಸ್ತ ನೋಡ್ರಿ ಇದು. ಆ್ಯಕ್ಚುಲಿ ಇಲ್ಲೊಂದು ಕ್ಯಾಸಲ್ ಐತಿ. ಅದ್ರ ಹೆಸರು ನನಗೆ ಮರೆತುಬಿಟ್ಟೆ ನಾನು. ಕ್ಯಾಸಲ್ ಐತಿ. ಆ ಕ್ಯಾಸಲ್ ನೋಡೋಕೆ ಹೋಗತ್ತೀನಿ. ಚಲೋ ಐತೆ ನೋಡೋಕೆ. ಸೊ ಭಾಳ ದೂರ ಇರಲಿಲ್ಲ, ಜಸ್ಟ್ ಒಂದು 70 ಕಿಲೋಮೀಟರ್ಸ್ ಅಷ್ಟೇ ಐತೆ. ಸೊ ನೋಡ್ಕೊಂಬರೋಣ. ಹಂಗಿದ್ರು ಆಲ್ರೆಡಿ ಲೈಕ್ ರೈಡ್ ಹೋಗತ್ತೀನಿ. ಡೆಸ್ಟಿನೇಷನ್ ಎಲ್ಲ ಏನಿಲ್ಲ. ಮೆಟ್ಜಿಂಗನ್. ಓಕೆ, ಮೆಟ್ಜಿಂಗನ್ ಇದೊಂದು ಔಟ್ಲೆಟ್ ಸಿಟಿ. ಇಲ್ಲಿ ನಿಮಗೆ ಏನಾದರೂ ಥಿಂಗ್ಸ್ ಬೇಕಾಗಿದ್ರೆ ಕಡಿಮೆ ಪ್ರೈಸ್ನ ಸಿಗ್ತಾವೆ. ಕಡಿಮೆ ಪ್ರೈಸ್ ಇನ್ ದ ಸೆನ್ಸ್ ಇಟ್ಸ್ ಗುಡ್. ಲೈಕ್ ರೆಗ್ಯುಲರ್ ಪ್ರೈಸ್ಗಿನ್ನ 50%, 60% ಕಡಿಮೆ ಸಿಗ್ತಾವೆ ಅಂತ ಹೇಳ್ತಾರೆ. ಬಟ್ ಇದು ಎಷ್ಟು ಕರೆನ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ನಾನು ಭಾಳ ಕೇಳೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅದ್ರಾಗ ಹೋಗಿ ಹೇಳಿದ್ರೆ ಇದ್ರಾಗ ಕಮ್ಮಿ ಸಿಗ್ತಾವೆ, ಟ್ರೈ ಮಾಡೋ ಒಂದ್ಸಲ ಹೋಗಾಕಿದ್ರೆ ಕೊಟ್ಟರೆ ಒಂದು ಬೆಟರ್ ಆಪ್ಷನ್ ಅಂತಂದು. ಸೊ ಜಸ್ಟ್ ಫಾರ್ ಇನ್ಫಾರ್ಮೇಷನ್, ಮೆಟ್ಜಿಂಗನ್ ಔಟ್ಲೆಟ್ ಸಿಟಿ. ವಾವ್, ಏನು ಮಸ್ತ್ ಜಾಗ ಐತಪ್ಪ ಇದು. ಹಳೆ ಬಿಲ್ಡಿಂಗ್ಸ್ ಎಲ್ಲ ಮಸ್ತ್. ಸ್ಪೀಡ್ ಡಿಟೆಕ್ಟರ್ ಅದು. ಭಾಳ ಡೇಂಜರ್ ನನ್ನ ಮಗಂದು ಅವನು ಎಲ್ಲ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೈತಿ. ಸೊ ಇದು ಫಸ್ಟ್ ಘಾಟ್ ನಾನು ಕ್ರಾಸ್ ಮಾಡಿ ಬಂದೀನಿ. ಈ ಗುಡ್ಡ ಐತಲ್ಲ, ಈ ಗುಡ್ಡ ಏರಿ ಮತ್ತೆ ಇಳಿಬೇಕು ಐ ಥಿಂಕ್. ಆಮೇಲೆ ಐ ಥಿಂಕ್ ಗುಡ್ ಈಗ ನೆಕ್ಸ್ಟ್ ಹೈಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಬಿಕಾಸ್ ಇದು ಸೇಮ್ ಬ್ಲ್ಯಾಕ್ ಫಾರೆಸ್ಟ್ ರೇಂಜ ಇದು. ಸೊ ಬಟ್ ಇದು ಈಸ್ಟ್ ಸೈಡ್ ಬ್ಲ್ಯಾಕ್ ಫಾರೆಸ್ಟ್ ರೇಂಜ್ ಇದೆ. ನೋಡ್ಬೋದ, ಪೂರ್ತಿ ಫುಲ್ ಬೆಂಡ್ ಅದಾವ. ಬೈಕ್ ಪಾರ್ಕಿಂಗ್ ಮಾಡಿ ಹೋಗ್ತೀನಿ. ದೊಡ್ಡ ವೆಹಿಕಲ್ಗಳು ಅಲಾವ್ ಇಲ್ಲ ಇಲ್ಲಿ, ಪಾರ್ಕಿಂಗ್ ಮಾಡಿ ಹೋಗ್ಬೋದು. ಬಟ್ ಸೈಕಲ್ ಇದ್ರೆ ಸೈಕಲ್ ಅಲೋ ಮಾಡ್ತಾರೆ. ನಮ್ಮ ಕಡೆ ಹಿಂಗೆ ಫೋರ್ಟ್ ಗೇಟ್ ಎಲ್ಲ ಇರ್ತಾವಲ್ಲ ಅದೇ ಸರ ಇವ್ರ ಕಡೆ ಕ್ಯಾಸಲ್ ಅದಾವೆ. ಬಟ್ ಇವ್ರದ್ದು ಆರ್ಕಿಟೆಕ್ಚರ್ ಸ್ವಲ್ಪ
ಲೈಕ್ ಸೊಫೆಸ್ಟಿಕೇಟೆಡ್ ಸ್ವಲ್ಪ ಚಲೋ ಐತಿ. ನಮ್ಮದು ಚಲೋ ಐತಿ, ಬಟ್ ಅದನ್ನು ಪ್ರಿಸರ್ವ್ ಮಾಡಿಲ್ಲ ಅವರು ಅಷ್ಟೇ, ವ್ಯಾಂಡಲೈಸ್ ಮಾಡಿದ್ದಾರೆ. Die sind sich da um 5 nach 2 Grad hier lassen. Und das hat ein bisschen, aber der Ebi hat sie da. ಟಿಕೆಟ್ ತೊಗೊಂಡು ಅದು ದೋಸ್ತು, ಬಟ್ ಇಲ್ಲೇ ಇನ್ಕ್ಲೂಸಿವ್ ತೊಗೊಂಡಿಲ್ಲ, ಜಸ್ಟ್ ಬೇಸಿಕ್ ಅಷ್ಟು ತೊಗೊಂಡೇನೆ. ವೆರಿ ನೈಸ್. Eine Quelle gewesen, Judy. ಇದು ಫೋರ್ಟ್ ನೋಡ್ರಿ, ಇಷ್ಟನ್ನ ವೆರಿ ಬೇಸಿಕ್. ದೋಸ್ತ್ ವ್ಯೂ ಖತರ್ನಾಗಿತ್ತು ಇಂದ. ಜನನೂ ಸ್ವಲ್ಪ ಜಾಸ್ತಿನೇ ಇದ್ರು, ಸೊ ಫೋಟೋ ಗಿಡ ತೊಗೊಳಕ್ಕೆ ಆಗಲಿಲ್ಲ. ದಟ್ ಈಸ್ ವೈ ನನಗೆ ಈ ಟೂರಿಸ್ಟ್ ಜಾಗ ಭಾರಿ ಜಾಸ್ತಿ ಇಷ್ಟ ಆಗಂಗಿಲ್ಲ. ಇದೊಂದು ಭಾಳ ಬಂದಿದ್ದು ಟೂರಿಸ್ಟ್ ಜಾಗ. ಸೊ ಏನು ಮೇಡಮ್, ಲೆಟ್ಸ್ ಗೋ, ಹೋಗೋಣಂತ. ದೋಸ್ತ ಅಷ್ಟೊಂದೇನು ನೋಡೋಕೆ ಅದು ಯೂಸ್ ಇರಲಿಲ್ಲ, ಸುಮ್ಮನೆ ಒನ್ ಟೈಮ್ ನೋಡೋಕೆ ಅಷ್ಟೇ ಓಕೆ ಐತಿ. ಬಟ್ ಐ ಡಿಂಟ್ ಲೈಕ್ ಇಟ್ ದ್ಯಾಟ್ ಮಚ್. ಬಟ್ ಅದು ಅಲ್ಲಿಂದ ವ್ಯೂ ಏನೈತಲ್ಲ, ಅದು ವ್ಯೂ ಚಲೋ ಐತಿ. ಬಟ್ ಓಕೆ, ಅದು ವ್ಯೂ ಬೇರೆ ಕಡೆನೂ ಸಿಗ್ತೈತಿ. ಬಟ್ ಓಕೆ, ಒನ್ಸ್ ನಿಮಗೆ ನೋಡಬೇಕಾಗಿತ್ತಪ್ಪ ಅಂತಂದ್ರೆ ಇಟ್ ಇಸ್ ಅ ಗುಡ್ ಪ್ಲೇಸ್. ಸೊ ಟ್ರೈ ಮಾಡ್ಬೋದು ನೀವು. ಸ್ಟಾಪ್ ಮಾಡಿ ಸ್ವಲ್ಪ ಫೋಟೋಸ್ ಇದೆ ತೊಗೊಳತ್ತಿದ್ದೆ ನಾನು, ಟೈಮ್ ಪಾಸ್ ಇಲ್ಲ ತೊಗೊಂಡು ಹೋಗೋಣಂತ ಇಲ್ಲ. ಏನು ಏರಿಯಾ ಮಾರ, ಚಲೋ ಮಸ್ತ್ ಐತೆ. ನಾನು ಎಷ್ಟು ಹೇಳಿದ್ರು ಅದನ್ನು ಡಿಸ್ಕ್ರೈಬ್ ಮಾಡೋಕೆ ಆಗಂಗಿಲ್ಲ. ಅವಾಗ ನೀವು ರಿಯಲ್ ಆಗಿ ಫೀಲ್ ಮಾಡ್ತಿಲ್ಲ. ಸೊ ನಟ್ರೆ ಹೋಗೋಣ ವಾಪಸ್ ಮನೆಗೆ. ನನ್ನ ಕೆಟ್ಟ ಹಸು ಆಗಿಬಿಟ್ಟೈತಿ ನೋಡಿ. ಯಾವ್ದಾರ ಬರ್ಗರ್ ಕಿಂಗೋ ಇಲ್ಲ ಮ್ಯಾಕ್ಡೊನಾಲ್ಡ್ಸ್ ಹೋಗೋಣ. ಅಗ್ಗೋ ನಾವು ಎಷ್ಟು ಟರ್ನ್ ಗೀರ್ನ ಅಂತಂದು ಗೊತ್ತಾಗೋದಿಲ್ಲ. ಒಂದು ರೋಡ್ ಒಂದು ರೈಟ್ ಲೆಫ್ಟ್ ಆತಪ್ಪ ಅಂದ್ರೆ ಮುಗಿದೋದು ತಪ್ಪು. ಎಲ್ಲ ರಾಂಗ್ ಆಗಿ ನಾವು ಎಲ್ಲಿ ಹೋಗೋದು ಇನ್ನೊಂದೆಲ್ಲೇ ಹೋಗಿರ್ತೀನಿ. ಮತ್ತು ಇಲ್ಲಿ ಒಂದೂ ಆ ಕಡೆ ಈ ಕಡೆ ಆಗಂಗಿಲ್ಲ, ಎಲ್ಲ ಕಡೆ ಕ್ಯಾಮ್ರಾ ಇರ್ತವೆ. ಸೀದಾ ನೋನು ಫೈನ್ ಹಾಕ್ತಾರೆ. ಅದೊಂದು ದೊಡ್ಡ ಲಫಡ. ಬ್ಯಾಟ್ರಿ ನೋಡಿ ಇನ್ನೇನು ಅಂತಲ್ಲ, Porsche Straße ಹೆಸರಂಗಿದೆ ನೋಡು, ಮಸ್ತ್. ಮೆಕ್ಡೊನಾಲ್ಡ್ಸ್ ನಡೀರಿ, ಇಲ್ಲಿಂದ ಮನೆಗೆ ಹೋಗೋಣ. ಆಟೋ ಬಂದು ಎಕ್ಸಿಟ್ ಮಾಡಿ ಬಂದೇನೀಗ. ಇವೆಲ್ಲ ಸ್ಟೇಟ್ ಹೈವೇಸ್, ಸಣ್ಣ ರೋಡ್ಸ್ ಇದ್ರೂ ಕಂಡೀಷನ್ ಭಾಳ ಚಲೋ ಐತೆ, ನೋಡ್ಬೋದು ನೀವು. ಸೊ ಇಲ್ಲಿಂದ ಜಾಸ್ತಿ ಏನಿಲ್ಲ, ಆಲ್ಮೋಸ್ಟ್ ಒಂದು 8 ಕಿಲೋಮೀಟ್ರ್ ಐತೆ ನಮ್ಮ ಮನೆ. ಕಂಟ್ರಿ ರೋಡ್ಸ್ ಭಾಳ ಇಷ್ಟ ಆಗ್ತಾವೆ, ನೋಡ್ಬೋದು. ಎಲ್ಲ ಎಷ್ಟು ಫ್ರೂಟ್ಸ್ ಗಿಟ್ಸ್ ಎಲ್ಲ ಅದಾವೆ. ಅದು ನೋಡೋಕೆ ಒಂಥರ ಖುಷಿ ನೋವನದು. ವಿಂಜರ್ ಹೌಸನ್. ಸೊ ನಾವೊಂದು ಪಾಯಿಂಟ್ ಹೇಳ್ಬೋದು ನಿಮಗೆ ಅವಾಗ ಸಪೋಸ್ ನಿಮ್ಮ ಲೈಫ್ನಾಗ ಯಾವಾಗಾದ್ರೆ ಏನಾದರೂ ಇಫ್ ಯು ಫೀಲ್ ನೀವು ಸ್ಟ್ರಕ್ ಆಗಿದ್ದೀರ ಅಂತಂದ್ರೆ, ಇಲ್ಲ ನಿಮ್ಗೆ ಪ್ರಾಬ್ಲಮ್ ಏನೋ ಒಂಥರ ಪ್ರಾಬ್ಲಮ್ ಫೇಸ್ ಮಾಡತ್ತೀರಪ್ಪ ಅಂತಂದ್ರೆ, ಸೊ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ನಾನು. ಅದೇನಪ್ಪ ಅಂದ್ರೆ, ನೀವು ಪ್ರಾಬ್ಲಮ್ ಇದ್ದಾಗ ಅದು ನಿಮ್ಗೆ ಭಾಳ ದೊಡ್ಡದು ಅನ್ನಿಸ್ತೈತಿ. ಬಟ್ ನೀವು ಅವಾಗ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಸ್ ಅದನ್ನು ಯಾರಿಗಾರ ಹೇಳ್ಬೇಕು. ಅವು ಹೇಳಿದ್ಮೇಲೆ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರಲ್ಲ, ಅದು ಬೆಸ್ಟ್ ಇರ್ತೈತಿ. ಯಾಕಪ್ಪ ಅಂದ್ರೆ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಭಾಳ ಇಂಪಾರ್ಟೆಂಟ್. ಬಿಕಾಸ್ ಸಮ್ಟೈಮ್ಸ್ ನಾವು ಅದನ್ನು ಅದ್ರೊಳಗೆ ಪ್ರಾಬ್ಲಮ್ ಒಳಗೆ ಎಷ್ಟು ಮುಳುಗಿಬಿಡ್ತೀವಪ್ಪ ಅಂತಂದ್ರೆ ಅದ್ರ ಪ್ರಾಬ್ಲಮ್ ಬಗ್ಗೆನೇ ಹೇಳ್ಕೊತ ಕೂತ್ಬಿಡ್ತೀವಿ. ಸೊಲ್ಯೂಷನ್ ಬಗ್ಗೆ ನೋಡೋದೇ ಇಲ್ಲ ನಾವು. ಅದೇ ಪ್ರಾಬ್ಲಮ್ ಬಗ್ಗೆ ನಾವು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ದಾಗ ವಿಚಾರ ಮಾಡಿದ ಮೇಲೆ
ಇದೇನಪ್ಪ ಆಮೇಲೆ ಅದು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅನಿಸತಿ ಏನಪ್ಪ ಇದು ಇಷ್ಟು ಸಣ್ಣ ಪ್ರಾಬ್ಲಮಿಗೆ ನಾ ಇಷ್ಟಾಗಿ ತಲೆ ಕೆಡಿಸ್ಕೊಳತ್ತಿದ್ದೆ, ಇದೇನು ಈಸಿ ಇತ್ತಲ್ಲ ಇದಕ್ಕೆ ನಾ ಸುಮ್ಮನೆ ತಲೆ ಕೆಡಿಸ್ಕೊಂಡೆ ಅಂತಂದು ಆ ಥರ ಫೀಲ್ ಬರುತ್ತೆ ನಿಮಗೆ. ಸೊ ಜಸ್ಟ್ ಲೈಕ್ ಹ್ಯಾವ್ ಅ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಆಲ್ವೇಸ್. ಸೊ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ಆಲ್ಮೋಸ್ಟ್ ನಾನು ಜಾಸ್ತಿ ದೂರ ಹೋಗಿಲ್ಲ, ಸ್ವಲ್ಪ ಒಂದು ಪ್ಲೇಸಿಗೆ ಹೋಗಿದ್ದೆ ಅಷ್ಟೇ. ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಓವರ್ ಹಿಯರ್.